ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ, ಇಡೀ ಕರ್ನಾಟಕದ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬೆಳ್ಳಿ ತೆರೆಯ ಮೇಲೆ ಆ ಮುತ್ತಿನಂಥ ಮಾತು, ಜೇನಿನ ಕಂಠದ ಗಾಯನ, ಸರಳತೆಯ ಸ್ವಭಾವ, ಅವರೇ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್. ಇವ್ರ ಇಡೀ ಲೈಫ್ ಸ್ಟೋರಿನೇ ಒಂದು ಸಿನಿಮಾ ಥರ ಇದೆ. ಇವ್ರ ಲೈಫ್ ಸ್ಟೋರಿ ಕೇಳ್ತಾ ಇದ್ದರೆ ನರದಲ್ಲೂ ರೋಮಾಂಚನ ಆಗುತ್ತೆ. ಕನ್ನಡವನ್ನು ಜಗತ್ತಿನಾದ್ಯಂತ ಪಸರಿಸಿದ್ದು ಹೇಗೆ, ಅಣ್ಣವರು ಯಾಕೆ ಇವತ್ತವರೆಗೂ ಕನ್ನಡಿಗನ ಮನಸ್ಸಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ. ಬನ್ನಿ ಅಣ್ಣವರ ಜೀವನ ಚರಿತ್ರೆಯನ್ನು ಒಂದೊಂದೇ ಬಿಚ್ಚಿಡ್ತಾ ಹೋಗ್ತೀನಿ. ವೆಲ್ಕಮ್ ಟು RUV ಯೂಟ್ಯೂಬ್ ಚಾನಲ್. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಿಮ್ಮ ಉಪೇಂದ್ರ ಆಹಾನ್ ಮಾಡುವ ನಮಸ್ಕಾರಗಳು. ಕತೆ ಶುರು ಆಗೋದೇ 1929ರಲ್ಲಿ ಚಾಮರಾಜನಗರ ಜಿಲ್ಲೆಯ ಗಾಜನೂರು ಎಂಬ ಪುಟ್ಟ ಹಳ್ಳಿ. ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಗೆ ಹುಟ್ಟಿದ ಈ ಮಗುವಿನ ಹೆಸರು ಮುತ್ತುರಾಜ್. ಮನೆ ಮಂದಿಗೆಲ್ಲ ಇವರು ಮುತ್ತಿನಂಥ ಮಗು. ಆದರೆ ಬಾಲ್ಯ ಇವರದು ಅಷ್ಟು ಸುಲಭವಾಗಿರಲಿಲ್ಲ. ಯಾಕೆ ಅಂತ ಅಂದರೆ ಇವರಿಗೆ ಬಡತನ ಅನ್ನೋದು ಬೆನ್ನತ್ತಿ ಬರ್ತಾ ಇತ್ತು. ಆದರೆ ಇವರ ರಕ್ತದಲ್ಲೇ ಕಲೆ ಅನ್ನೋದು ಇತ್ತು. ಪುಟ್ಟಸ್ವಾಮಯ್ಯನವರು ದಿಗ್ಗಜರು ನಾಟಕದಲ್ಲಿ. ಸೊ ಇವರು ರಾವಣ, ಹಿರಣ್ಯಕಶಿಪುರಂಥ ಪಾತ್ರಗಳನ್ನು ಮಾಡುತ್ತಾ ಫೇಮಸ್ ಆಗಿದ್ದರು. ಬರೀ 8ನೇ ವರ್ಷದ ವಯಸ್ಸಿಗೆ ಮುತ್ತುರಾಜ್ ಸ್ಕೂಲ್ ಬಿಟ್ಟು ಸ್ಟೇಜ್ ಹತ್ತುತ್ತಾರೆ. ಇದು ಸಾಮಾನ್ಯವಾದ ಡ್ರಾಮಾ ಕಂಪನಿ ಅಲ್ಲ, ಕನ್ನಡ ನಾಟಕ ರಂಗದ ತಾಯಿ ಬೇರು ಗುಬ್ಬಿ ವೀರಣ್ಣ ಡ್ರಾಮಾ ಕಂಪನಿ. ಅಲ್ಲಿ ಇವ್ರಿಗೆ ಸಿಕ್ಕಿದ್ದು ಶಿಸ್ತು, ಸಂಸ್ಕಾರ ಮತ್ತು ಸಂಗೀತ. ಇವರು ನಾಟಕ ಮಾಡೋಕ್ಕೆ ಪಟ್ಟಿರೋ ಶ್ರಮ ಅಷ್ಟಿಷ್ಟಲ್ಲ. ಮುತ್ತುರಾಜ್ರವರು ಗುಬ್ಬಿ ಕಂಪನಿಯಲ್ಲಿ ಕಲ್ತಿದ್ದು ಸ್ಪಷ್ಟ ಕನ್ನಡದ ಉಚ್ಚಾರಣೆ ಹಾಗೂ ಹಾಡುವ ಕಲೆ. ನಾವು 2 ಲೈನ್ ಡೈಲಾಗ್ ಹೊಡೆಯೋಕ್ಕೆ ಎಷ್ಟು ಟೈಮ್ ತಗೋತೀವಿ, ಆದರೆ ಮುತ್ತುರಾಜ್ರವರು ಕಿಲೋಮೀಟರ್ ಉದ್ದದ ಡೈಲಾಗು ಒಂದೇ ಟೇಕ್ನಲ್ಲಿ ಹೊಡಿತಾ ಇದ್ರು ಅಂದರೆ ಅದು ರಂಗಭೂಮಿ ಕೊಟ್ಟಿದ್ದ ಶಕ್ತಿ. ಗುಬ್ಬಿ ಕಂಪನಿಯಲ್ಲಿ ಇವರು ಕುರುಕ್ಷೇತ್ರ ನಾಟಕದಲ್ಲಿ ಅಭಿಮನ್ಯ ಪಾತ್ರ ಮಾಡುವಾಗ ಆ ಎನರ್ಜಿ ನೋಡಿ D ಸುಬ್ಬಯ್ಯನವರು ಇವ್ರನ್ನ ಸಿನಿಮಾಗೆ ರೆಕಮೆಂಡ್ ಮಾಡ್ತಾರೆ. ಸೊ ರಂಗಭೂಮಿಯೇ ಇವರಿಗೆ ಅಕ್ಷರ ಕಲಿಸಿಕೊಟ್ಟ ಸ್ಕೂಲು, ಜೀವನ ಕಲಿಸಿದ ಗುರು. ಗುಬ್ಬಿ ಕಂಪನಿಯಿಂದ ಬೆಳ್ಳಿ ತೆರೆಗೆ ಹಾರೋ ಟೈಮ್ ಬಂತು. 1954 ಬೇಡರ ಕಣ್ಣಪ್ಪ ಸಿನಿಮಾಗೆ ನಾಯಕ ನಟನನ್ನು ಹುಡುಕುತ್ತಿರುವಾಗ ಕಣ್ಣಿಗೆ ಬಿದ್ದಿದ್ದು ಈ ನಟ. ಅಲ್ಲಿಂದ ಮುತ್ತುರಾಜ್ ಮರೆಯಾಗಿ ರಾಜ್ಕುಮಾರ್ ಅನ್ನೋ ಶಕ್ತಿ ಉದಯವಾಯಿತು. ಇವರ ಮೊದಲ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಈ ವ್ಯಕ್ತಿ ಮುಂದೆ ಇತಿಹಾಸ ಸೃಷ್ಟಿ ಮಾಡ್ತಾರೆ ಅಂತ ಯಾರು ಊಹೆನೂ ಮಾಡಿರಲಿಲ್ಲ. ಸಿನಿಮಾದಲ್ಲಿ ಇವರು ಮಾಡದೇ ಇರೋ ಪಾತ್ರಗಳೇ ಇಲ್ಲ. ಪೌರಾಣಿಕ, ಐತಿಹಾಸಿಕ ಇಂದ ಹಿಡಿದು ಜೇಮ್ಸ್ ಬಾಂಡ್ ಅಂತ ಶೈಲಿಯ ಸಿನಿಮಾಗಳನ್ನು ಇವರು ಮಾಡಿದ್ದಾರೆ. ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ ಅಂದರೆ ತಪ್ಪಾಗಲ್ಲ. ಇವರ ಸಿನಿಮಾ ಕಸ್ತೂರಿ ನಿವಾಸ ತ್ಯಾಗದ ಪ್ರತೀಕ, ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಸಿಟಿ ಬಿಟ್ಟು ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡ್ಕೊಂಡಿದ್ರು ಅಂದರೆ ನಂಬ್ತೀರ. ಇದು ಅಣ್ಣವರ ಪವರ್. ಮಯೂರ, ಬಬ್ರುವಾಹನ ಅಂತ ಸಿನಿಮಾದ ಡೈಲಾಗ್ಗಳು ಕೇಳ್ತಾ ಇದ್ದರೆ ಎಲ್ಲ ಕನ್ನಡಿಗನಿಗೂ ರೋಷ ಉಕ್ಕಿ ಬರುತ್ತೆ. ನಟನಾಗಿ ಗೆದ್ದಿದ್ದು ಒಂದು ಕಡೆ ಆದರೆ ಅಣ್ಣವರು ಗಾಯಕನಾಗಿ ಮಾಡಿರೋ ಸಾಧನೆ ಅದ್ಭುತ. ಓಹಲೇಶ್ವರ ಸಿನಿಮಾದಿಂದ ಹಾಡೋಕ್ಕೆ ಶುರು ಮಾಡಿದ ಇವರು ಜೀವನ ಚೈತ್ರ ಅನ್ನೋ ಸಿನಿಮಾಗೆ ನಾದಮಯ ಹಾಡನ್ನು ಹಾಡಿ ನ್ಯಾಷನಲ್ ಅವಾರ್ಡ್ ತಗೊಂಡ್ರು. ಇವತ್ತು ಇವರ ಭಕ್ತಿಗೀತೆಗಳು ಹಳ್ಳಿಯಲ್ಲಿ ಮೊಳಗುತ್ತೆ ಅಂದರೆ ಅದು ಇವರ ಕಂಠದಲ್ಲಿರೋ ದೈವಿಕ ಶಕ್ತಿಯೇ ಕಾರಣ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ನಿಜ ಹೇಳಬೇಕು ಅಂದರೆ ಇದು ಪ್ರತಿಯೊಬ್ಬ ಕನ್ನಡಿಗರ ಆಂಥಮ್ ಸಾಂಗ್. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಜೀವನದಲ್ಲಿ ಸೋತಾಗ ಈ ಸಾಲುಗಳು
ಎಲ್ಲರಿಗೂ ಧೈರ್ಯ ತುಂಬುತ್ತೆ. ನಾದಮಯ ಈ ಲೋಕವೆಲ್ಲ ನಾದಮಯ, ನಾದಮಯ ಈ ಲೋಕವೆಲ್ಲ ಕೊಳಲಿಂದ ಗೋವಿಂದ ಆನಂದ ತಂದಿರಲು. ಅಣ್ಣವರ ಈ ಹಾಡಿಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ. ಈ ಹಾಡಲ್ಲೇ ಎಂಥ ಫಿಲಾಸಫಿ ಹೇಳಿದ್ದಾರೆ ಅಣ್ಣವರು. ಇಡೀ ಕೆರಿಯರ್ನಲ್ಲಿ ಬೇರೆ ಭಾಷೆ ಆಫರ್ ಬಂದರೂ ನಾನು ನನ್ನ ಕನ್ನಡ ಜನಕ್ಕೋಸ್ಕರ ಮಾತ್ರ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಬೇರೆಲ್ಲೂ ಹೋಗದ ಏಕೈಕ ನಟ ನಮ್ಮ ಅಣ್ಣವರು. ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ಪೈ ಥ್ರಿಲ್ಲರ್ ಸಿನಿಮಾ ಜೇಡರ ಬಲೆ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ ಸಿನಿಮಾ ಅದ್ಭುತ. ಹೀಗೆ ಅಣ್ಣವರು ತಗೊಂಡ ಪ್ರಶಸ್ತಿ ಮತ್ತು ಸಾಧನೆಗಳ ಬಗ್ಗೆ ನೋಡೋದಾದರೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರತ್ನ ಪ್ರಶಸ್ತಿ, ಭಾರತ ಚಿತ್ರರಂಗದಲ್ಲಿ ಅತ್ಯುನ್ನತ ಪ್ರಶಸ್ತಿ ಅಂದರೆ ಅದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಅದು ಸಹ ಅಣ್ಣವ್ರಿಗೆ ದೊರಕಿದೆ. ಹೀಗೆ ಗೌರವ ಡಾಕ್ಟರೇಟ್ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಮೊದಲ ಬಾರಿಗೆ ಸಿಕ್ಕ ಡಾಕ್ಟರೇಟ್ ಪ್ರಶಸ್ತಿ ಅದು ಅಣ್ಣವ್ರಿಗೆ ಸೇರುತ್ತೆ. ಇಡೀ ಪ್ರಪಂಚದಲ್ಲಿ ಒಬ್ಬ ನಟನ ಹೆಸರಿನ ಮೇಲೆ 5,000ಕ್ಕೂ ಹೆಚ್ಚು ಅಭಿಮಾನಿಗಳ ಸಂಘಗಳಿದೆ ಅಂದರೆ ಅದು ವಿಶ್ವ ದಾಖಲೆ, ಅದು ಅಣ್ಣವ್ರಿಗೆ ಸೇರುತ್ತೆ. ಹೀಗೆ ಅನುರಾಗ ಅರಳಿತು ಅನ್ನೋ ಸಿನಿಮಾ 7 ಭಾಷೆಯಲ್ಲಿ ರೀಮೇಕ್ ಆಗಿ ಇದು ಇಂಡಿಯನ್ ಸಿನಿಮಾದಲ್ಲೇ ದೊಡ್ಡ ರೆಕಾರ್ಡ್ ಆಗಿ ಉಳಿದಿದೆ. ಆಮೇಲೆ 1968ರಲ್ಲಿ ಇವರು ಬರೋಬ್ಬರಿ 16 ಸಿನಿಮಾಗಳನ್ನ ರಿಲೀಸ್ ಮಾಡಿದ್ದಾರೆ ಅಂದರೆ ಇದು ಇವತ್ತಿನ ನಾಯಕ ನಟರಿಗೆ ಒಂದು ದೊಡ್ಡ ಕನಸು. ಅಣ್ಣವರಷ್ಟೇ ಅಲ್ಲದೆ ಅಣ್ಣವರ ಇಡೀ ಕುಟುಂಬ ಕನ್ನಡಿಗರನ್ನ ರಂಜಿಸುತ್ತಾ ಬಂದಿದೆ. ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತ ಶಕ್ತಿ ಅಂದರೆ ತಪ್ಪಾಗಲ್ಲ. ಕನ್ನಡ ಸಿನಿಮಾಗಳು ಅಂದರೆ ಬರೀ ಕಾಪಿ ಅನ್ನೋ ಟೈಮಲ್ಲಿ ಸಾಹಿತ್ಯ ಆಧಾರಿತ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗವನ್ನು ಮೇಲೆತ್ತಿರುತ್ತಾರೆ. ಅಣ್ಣವರ ಮೊದಲನೇ ಮಗ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಓಂ ಸಿನಿಮಾದ ಮೂಲಕ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಹೊಸ ಟ್ರೆಂಡ್ ಸೆಟ್ ಮಾಡಿದ್ರು. ಅಪ್ಪನ ಶಿಸ್ತು, ಮಗನ ಎನರ್ಜಿ ಇನ್ನೂ ಜೀವಂತವಾಗಿದೆ. ಇವರ ಎರಡನೇ ಗಂಡು ಮಗ ರಾಘವೇಂದ್ರ ರಾಜ್ಕುಮಾರ್ ನಂಜುಂಡಿ ಕಲ್ಯಾಣ ಮತ್ತು ಸ್ವಸ್ತಿಕ್ ಅಂತ ಹಿಟ್ ಸಿನಿಮಾಗಳನ್ನು ಮಾಡಿ ಮುಂದೆ ಪ್ರೊಡಕ್ಷನ್ ಜವಾಬ್ದಾರಿಯನ್ನು ತಗೋತಾರೆ. ಅಣ್ಣವರ ಮೂರನೇ ಗಂಡು ಮಗು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಅಪ್ಪು. ಈ ಹೆಸರೇ ಒಂದು ಎಮೋಷನ್. ಇವರು ಬರೀ ನಟರಲ್ಲ, ಕರ್ನಾಟಕದ ಆರಾಧ್ಯ ದೈವ. ಬೆಟ್ಟದ ಹೂ ಸಿನಿಮಾದಲ್ಲಿ ಬಾಲನಟನಾಗಿ ನ್ಯಾಷನಲ್ ಅವಾರ್ಡ್ ತಗೊಂಡು ಹಸಿದವರಿಗೆ ಅನ್ನ ನೀಡಿ ಕರ್ನಾಟಕ ರತ್ನ ಆದರು. ಅಣ್ಣವ್ರ ಥರಾನೇ ಸರಳತೆ, ಡ್ಯಾನ್ಸು, ಹಾಡು ಮತ್ತು ನಟನೆಯಲ್ಲಿ ಇಡೀ ಕರ್ನಾಟಕದ ಮನೆ ಮಗನಾಗಿದ್ದರು. ಇವರ ಅಕಾಲಿಕ ಮರಣ ಇಂದಿಗೂ ಎಲ್ರಿಗೂ ನೋವು ಕೊಡುತ್ತೆ. ಅಣ್ಣವರು ಸಿಗರೇಟ್ ಸೇದಲಿಲ್ಲ, ಕುಡಿಯೋ ಪಾತ್ರ ಮಾಡಲಿಲ್ಲ. ಕನ್ನಡ ಭಾಷೆಗಾಗಿ ಗೋಕಾಕ್ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಡಿದ್ರು. ಅಣ್ಣವರು ಬರೀ ಸಿನಿಮಾ ಮಾಡಲಿಲ್ಲ, ಒಂದು ಸಂಸ್ಕೃತಿನೇ ಉಳಿಸಿದ್ರು. ವೀರಪ್ಪನ್ ಅವರು ಇವ್ರನ್ನ ಅಪಹರಣ ಮಾಡಬೇಕಾದ್ರೆ ಇಡೀ ಕರ್ನಾಟಕವೇ ಸ್ತಬ್ಧವಾಗಿತ್ತು. ವಾಪಸ್ ಬಂದಾಗ ಲಕ್ಷಾಂತರ ಜನರು ಇವ್ರಿಗೋಸ್ಕರ ಕಣ್ಣೀರು ಹಾಕಿದ್ರು. ಅಣ್ಣವರು ನಮ್ಗೆ ಕಲಿಸ್ಕೊಟ್ಟಿದ್ದಿಷ್ಟೇ, ಅಭಿಮಾನಿಗಳೇ ದೇವರು. ಈ ವಿನಯ, ಈ ಶಿಸ್ತು ನಮ್ಮ ಯುವ ಜನತೆಗೆ ದೊಡ್ಡ ಇನ್ಸ್ಪಿರೇಷನ್. ಅಣ್ಣವರು ನಮ್ಮನ್ನು ಭೌತಿಕವಾಗಿ ಅಗಲಿರಬಹುದು, ಆದರೆ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಲ್ಲಿ, ಮಾತುಗಳಲ್ಲಿ ಅವರು ಶಾಶ್ವತ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಈ ವಿಡಿಯೋನ ಶೇರ್ ಮಾಡಿ. ನೆನಪಿಡಿ, ಎಲ್ಲಿವರೆಗೂ ಕನ್ನಡ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಹೆಸರು ಅಜರಾಮರವಾಗಿರುತ್ತೆ. ಜೈ ಕರ್ನಾಟಕ ಮಾತೆ.